ಬ್ರಹ್ಮ ಮಹರ್ಷಿ ಪಿತಾಮಹ ಸುಭಾಷ ಪತ್ರಿಜ ಹಾಗೂ ಸುವರ್ಣಮಾಲ ಪತ್ರಿಜಿ ಅವರ ದಿವ್ಯ ಆಶೀರ್ವಾದದೊಂದಿಗೆ ನನ್ನ ತಂದೆ ತಾಯಿಗೆ ನಮಿಸಿ ಮಹಾವತಾರ ಫೌಂಡೇಶನ್ ಅವರ ನಮ್ಮ ಗುರುಗಳಾದ ರಂಗನಾಥ್ ಗುರುಜಿಯವರು, ತಂದೆ ಸ್ವರೂಪರಾದ ನಾಗರಾಜ್ ಗುರುಗಳು ಅವರಿಗೆ ನನ್ನ ಆತ್ಮೀಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನ್ನ ಎಲ್ಲ ಆತ್ಮದ ಬಂಧುಗಳಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನು ಕೇಳುತ್ತೇನೆ. ಇವತ್ತಿನ ಟ್ರಾಫಿಕ್ ಬಂದರೆ ಪಂಢರಪುರದಲ್ಲಿ, ಮಹಾರಾಷ್ಟ್ರದಲ್ಲಿ ದೊಡ್ಡ ವಿಠೋಬಾ ಪಂಢರಪುರದಲ್ಲಿ ವಿಠೋಬಾ ಮಂದಿರವಿದೆ. ಕೇಳಿಸ್ತದಲ್ಲಮ್ಮ ಗೀತಾ? ಹಲೋ, ಕೇಳಿಸ್ತಿದೆ ಕೇಳಿಸ್ತಿದೆ? ಕೇಳಿಸ್ತಿದೆ ಹಾ, ಕೇಳಿಸ್ತಿದೆ ಅಲ್ಲ. ಮಾಸ್ಟರ್, ಓಕೆ ಓಕೆ. ಇವ್ರದ್ದು ಸುಜಾತ ಮೇಡಮ್ ಅವ್ರದ್ದು ಆದ್ಮೇಲೆ ಭಾರತಿ ಮೇಡಮ್ ಅವರು ಅದ್ಭುತವಾದ ಜ್ಞಾನವನ್ನು ತಂದಿದ್ದಾರೆ ನಮ್ಮ ವೇದಿಕೆ. ಯಾರು ಮಿಸ್ ಮಾಡ್ಕೊಳ್ಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಓಕೆ. ನಾನು ಇವತ್ತ ಮಹಾರಾಷ್ಟ್ರದಲ್ಲಿಯ ಪಂಢರಪುರ್ ಅಂತ ಊರಿದೆ, ಅಲ್ಲಿ ವಿಠೋಬಾ ರುಕ್ಮಿಣಿ ಮಂದಿರವಿದೆ. ಅದರಲ್ಲಿ ತುಕಾರಾಮ್, ಜ್ಞಾನೇಶ್ವರ್, ಸಂತ ನಿವೃತ್ತಿ, ಸೋಪಾನ, ಮುಕ್ತಾಬಾಯಿ ಅಣ್ಣವರು ತುಂಬಾ ಕಷ್ಟದಿಂದ ಆಗಿ ಹೋಗಿದ್ದಾರೆ. ಅವರ 5 ಪಾಲಿಕೆಗಳು ಎಲ್ಲ ಕಡೆಯಿಂದ ಬಂದು ಪಂಢರಪುರಕ್ಕೆ ಹೋಗಿ ಲಿಂಗವನ್ನು ಹಾಕುತ್ತವೆ. ಅದರ ಚಿಕ್ಕದಾಗಿ ಸಂಕ್ಷಿಪ್ತವಾಗಿ ಎಲ್ಲಿಂದ ಎಲ್ಲಿಗೆ ಹೋಗುತ್ತದೆ ಎಂದು ಸಂಕ್ಷಿಪ್ತವಾಗಿ ತಿಳಿಸಿಕೊಡುತ್ತೆ. ಪಂಢರಪುರಕ್ಕೆ ಹೋಗುವ ಅಂದರೆ ಪಾಲಕಿ ಎಲ್ಲಿಂದ ಎಲ್ಲಿವರೆಗೆ, ಯಾವ ಊರಿಂದ ಸ್ಟಾರ್ಟ್ ಆಗುತ್ತದೆ, ಆ ಊರಿನ ಹೆಸರು ಅತ್ಯಂತ ಅರ್ಥಪೂರ್ಣ ಆಗಿರುತ್ತದೆ. ಕೈವಲ್ಯ ಸಾಮ್ರಾಜ್ಯ ಚಕ್ರವರ್ತಿ ಸಂತ ಶ್ರೇಷ್ಠ ಶ್ರೀ ಜ್ಞಾನೇಶ್ವರ ಮಹಾರಾಜ ಪ್ರಸ್ಥಾನ ಸೋಹಳ 2025 ನಿಮಿತ್ತ ಎಲ್ಲ ವಾರ್ಕರಿ ಬಾಂಧವರಿಗೆ ಹಾರ್ದಿಕ ಶುಭೇಚ್ಛಾ. ಮೊದಲನೇದು, ಆಳಂದಿಯಿಂದ ಪುನಾದ ಹತ್ತಿರದಲ್ಲೇ ಇದೆ ಆಳಂದಿ ಅನ್ನೋ ಸಣ್ಣ ಊರು. ಅಲ್ಲಿ ಆಳಂದಿ ಅಂತ ಪೋಲನಿನ ಊರು ಇದೆ. ಅಲ್ಲಿಂದ ಪಂಢರಪುರ್ ಮುಟ್ಟುವರೆಗೆ 15 ಸಣ್ಣ ಸಣ್ಣ ಊರುಗಳು ಹತ್ತುತ್ತವೆ. ಅವು ಯಾವ ಊರು ಅಂತ ಹೇಳುತ್ತೇನೆ. ಪಂಢರಪುರ್ ಮುಟ್ಟುವರವರೆಗೆ 15 ಸಣ್ಣ ಊರುಗಳು ಹುಟ್ಟುತ್ತವೆ. ಅವು ಯಾವ ಅಂದರೆ ಹೇಳುತ್ತೇನೆ ನಿನಗೆ. ಸ್ವಲ್ಪ ತಿಳಿದ ಮಟ್ಟಿಗೆ ಆಳಂದಿಯಿಂದ ಪಾಲಕಿ ಹೊರಡುತ್ತದೆ. ಅಂದರೆ ಆತ್ಮಾನಂದ ಪಾಲಕಿ ಪ್ರಾರಂಭ. ಆತ್ಮಾನಂದ ಕಂಟಿನ್ಯೂ ಮಾಡಿ. ಆಳಂದಿಯಿಂದ ಪುನಃ ಬರುತ್ತದೆ ಪಾಲಕಿ. ಪಾಲಕಿ ಪುನಾದಲ್ಲಿ ಬರುತ್ತದೆ. ಪಾಲಕಿಯೊಂದಿಗೆ ಹೊರಡುತ್ತೇವೆ. ಜನ್ಮ ಜನ್ಮಾಂತರದ ಪಾಪ ನಷ್ಟವಾಗಿ ಪುಣ್ಯ ಪ್ರಾಪ್ತಿ ಆಗುತ್ತದೆ. ಪುನಾದಲ್ಲಿ ಓಣೆ ಹೆಸರು ಭವಾನಿಪೇಟ್. ಬುರುಡಜನ ಕುಲದಿಂದ ಪಾಲಕಿ ವಿಠೋಬಾ ಮಂದಿರ, ವಿಠೋಬಾ ಗುಡಿ ಪುನಾದಲ್ಲಿ ಪಾಲಕಿ 2 ದಿವಸ ಇರುತ್ತದೆ. ಮೂರನೇದ್ದು ದಿವೆಘಾಟ್. ದಿವೆಘಾಟ್ ಅಂದರೆ ಗುಡ್ಡ ಹತ್ತಿ ಇಳಿಯುವುದಕ್ಕೆ ಅದರ ಹೆಸರು ದಿವೆಘಾಟ ಅನ್ನುತ್ತಾರೆ. ದಿವೆಘಾಟದ ನಂತರ ಪಾಲಕಿ ಸಂವತ್ಸರ ಗ್ರಾಮ ಅಂದ್ರೆ ಸಾಸ್ವಡ್, ಅದು ಊರಿನ ಹೆಸರು. ಸಾಸ್ವಡ ಕ್ಷೇತ್ರಕ್ಕೆ ಕಡೆ ಹೊರಡುತ್ತದೆ. ಸಾಸ್ವಡಕ್ಕೆ ಹೊರಡುವ ಮುನ್ನ ದಿವೆಘಾಟದಿಂದ ಅಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ ಮತ್ತು ಸಮಾಧಿ ಅಷ್ಟಾಂಗ ಯೋಗಾಚೆ ಆಚಾರ ದಿವ್ಯದಿಂದ ಹೊರಬರಬೇಕಾಗುತ್ತದೆ. ಸಾಸ್ವಡ್ ವಡ ಅಂದರೆ ಸಪ್ತಚಕ್ರ, ಮೂಲಾಧಾರ ಚಕ್ರ, ಸ್ವಾದಿಷ್ಟ ಚಕ್ರ, ಮಣಿಪುರ ಚಕ್ರ, ಅನಾಹುತ ಚಕ್ರ, ವಿಶುದ್ಧ ಚಕ್ರ, ಜ್ಞಾನ ಚಕ್ರ, ಶೂನ್ಯ ಚಕ್ರ. ಈ 7 ಚಕ್ರದ ಜಾಗ್ರತೆ ಅರಿವು ಈ ಜೀವನದಲ್ಲಿ ಅವಶ್ಯಕತೆ. ಜಾಗೃತೆಯಿಂದ ಪ್ರಾಣಾಯಾಮದಿಂದ ಆಗುತ್ತದೆ. ಪ್ರಾಣಾಯಾಮ ಅಂದರೆ ನಮ್ಮ ಶಾಶ್ವತ ಮೇಲೆ ನಿಯಂತ್ರಣ, ಗಮನ ಇಡುವುದು, ಸ್ವಾಸ್ಥ್ಯದಲ್ಲಿ ನಮ್ಮ ಲಕ್ಷ್ಯ ಇಡುವುದು. ಅಂದ್ರೆ ಸಾಸ್ವಾಡದಲ್ಲಿ
ಮುಕ್ಕಾಮಿರುವುದು ಪರಮಾರ್ಥದ ಮಾರ್ಗ ಸೋಪಾನ ಆಗಿ ಸೋಪಾನ ದೇವಾಚ ಸಮಾಧಿ ದರ್ಶನ ತಗೋತಾರೆ. ಅಲ್ಲದೆ ಅಲ್ಲಿಂದ ಜೇಜೂರಿಗೆ ಬರುತ್ತದೆ ಪಾಲಕಿ. ಜೇಜೂರಿ ನಂತರ ಪಾಲಕಿ ಜೇಜೂರಿಂದ ಬರುತ್ತದೆ. ಬರೋಬ್ಬರ್ ಜಿತೇಂದ್ರ ಜೋರಿ ಹೆಚ್ಚಿಗೆ ತ್ರಾಸು ಶರೀರಕ್ಕೆ ಕೊಡಬಾರದು. ಅಂದ್ರೆ ಹೆಚ್ಚಿಗೆ ತ್ರಾಸು ಕೊಡದೆ ಇಂದ್ರಿಯಗಳಿಗೆ ಗೆದೆಯಲಿಕ್ಕೆ ಬರುತ್ತದೆ. ಯಾರು ಇಂದ್ರಿಯನ್ನು ಗೆದೆಯುತ್ತಾರೋ ಅವರೇ ಆನಂದದಿಂದ ಇರುತ್ತಾರೆ. ವಾಲ್ಯಯ ಮಠ ಮಧ್ಯಾಹ್ನದಲ್ಲಿ ಪಾಲಕಿ ಬರುತ್ತದೆ. ಇಲ್ಲಿ ಮಧ್ಯಾಹ್ನದಲ್ಲಿ ಮುಕ್ಕಾಮಿಗೆ ಇರುತ್ತದೆ. ತಾರುಣ್ಯ ಇರುವ ಯುವಕರು ವಾಲ್ಯದಲ್ಲಿ ಕೋಮಲ ಪ್ರೇಮಳ ಜೀವಕ್ಕೆ ಜೀವ ಕೊಡುವ ಮನುಷ್ಯರು ಆಗಲಿಕ್ಕೆ ಬೇಕು. ವಲ್ಯಾಳದಲ್ಲಿ ವಾಲ್ಮೀಕಿಯ ಋಷಿದು ಸಮಾಧಿ ಇದೆ. ಅಲ್ಲಿ ದರ್ಶನ ತೆಗೆದುಕೊಂಡು ಪಾಲಕಿ ಮುಂದಕ್ಕೆ ಅಂದರೆ ಲೋಣಂದಕ್ಕೆ ಹೋಗುತ್ತದೆ. ಲೋಣಂದ ಅದು ಆದ ಮೇಲೆ ಲೋಣಂದದಲ್ಲಿ ವಸತಿ ಮುಕ್ಕಾಮು ಇರುತ್ತದೆ. ಲೋಣಂದಿ ಕೊಡುವುದು ಆನಂದ ಪರಮ ಸುಖ. ವಿಠ್ಠಲ ಭಕ್ತ ಸಾಟಿ ವಿಠ್ಠಲ ಇಟ್ಟು ಬರುತ್ತಾರೆ ಮನೆಯನ್ನು. ವಿಠ್ಠಲ ಪರಮ ಸುಖಕ್ಕಾಗಿ ವಿಠ್ಠಲನ ಭಕ್ತಿ ಸಟಾಗಿ ಮನೆಯನ್ನು ಬಿಟ್ಟು ಎಲ್ಲ ವಾರಕರಿಯರು ಭಕ್ತರು ಭಕ್ತಿಯಿಂದ ಪರಮಾನಂದ ಆಗುತ್ತಾರೆ ಮತ್ತು ಇತರರಿಗೂ ಕೊಡುತ್ತಾರೆ, ಆನಂದ ಕೊಡುತ್ತಾರೆ. ತಡಗಾವ್ ನೀವು ಜರಕರ್ತ ಬ್ರಹ್ಮಾನಂದ ಆನಂದ ತೆಗೆದುಕೊಳ್ಳದೆ ನಿಮಗೆ ಜೀವನದಲ್ಲಿ ಅಳಬೇಕಾಗುತ್ತದೆ. ಈ ಸಿದ್ಧಾಂತದ ಚಿಂತೆಯನ್ನು ಮಾಡಲಿಕ್ಕೆ ಪಾಲಕಿ ಬರುತ್ತದೆ. ತರಡ ಊರಿಗೆ ಬರುತ್ತದೆ. ಫಲ್ಟನ್ ಬ್ರಹ್ಮ ಸತ್ಯ ಜನನ ಮಿಥ್ಯ ಅಂದರೆ ಬ್ರಹ್ಮ ಪೂರ್ಣ ಸತ್ಯ ಇರುತ್ತದೆ. ಬಾಕಿ ಸಾರೆ ಎಲ್ಲ ಪಾರಿವಾಳ ಅಥವಾ ಗಿಳಿಯ ಹಾಗೆ ಇರುತ್ತದೆಯೋ ಏನೋ ಗುರುತು ಇದೆ. ಮಿಥ್ಯಾ ಮನಜಿ ತಾವುಕು ಆಹೆ ಇದೆ. ಇದು ಅನುಭವ ವಾರ್ಕರಿನ ಪಲಟನಕ್ಕೆ ಬಂದ ಮೇಲೆ ತಿಳಿಯುತ್ತದೆ. ಈ ಜೀವನದ ಸತ್ಯ ತಿಳಿದ ಮೇಲೆ ಗುರುತು ಆಗುತ್ತದೆ. ಬರ್ಡನ್ ಸಂಸಾರದಿಂದ ಸುಖದಿಂದ ಮುಕ್ತ ಆಗುತ್ತಾರೆ. ಅವರ ಜೀವನದಲ್ಲಿ ಕ್ಷೇತ್ರ ವಾಸನಾಚೆ ತೃಣ ಅಂಕುರ ಮೊಳಕೆ ಬರುವ ಸಸಿಗಳಂತೆ ಒಡೆವ ಅಂಕುರ ತಂತೆ ಬರಡ ಅಂಕುರ ತಂದ ಬರಡ ಫಲದ ಇರುತ್ತದೆ. ಅಂದರೆ ಹೊಲವನ್ನು ನಾವು ಹೇಗೆ ಬಿತ್ತಿದ ಮೇಲೆ ಅಂಕುರ ಬಂದು ಸಸಿ ಆಗುತ್ತವೆಯೋ ಹಾಗೆಯೇ ಬರಡನ ಅಂತ ಅಲ್ಲಿಂದ ಬರಡನ ಎನ್ನುತ್ತಾರೆ. ಅಲ್ಲಿಂದ ನಾತೆ ಪುತ್ತಕ್ಕೆ ಪಾಲಕಿ ಬರುತ್ತದೆ. ನಾತೆ ಪುತೆ ಯಾವ ಊರಿನಿಂದ ಇತರ ಸಂಬಂಧದ ಮೋಹದಿಂದ ಮುಕ್ತಿ ಆಗುತ್ತಾರೆ. ಅವರು ಮಾತ್ರ ವಿಠೋಬನಲ್ಲಿ ಮುಳಗಿ ಹೋಗುತ್ತಾರೆ. ಮಾಳ ಬರೋಬ್ಬರ್ ಸಾಕಳಿ ಸರಪಳಿ ಶಿರಸ ಮಾಳ ಶಿರಸ ಅನ್ನುತ್ತಾರೆ. ವಾರಿಗೆ ನಡೆದು ಹೋಗುವುದರಿಂದ ಶಾರೀರಿಕ ಮಾನಸಿಕ ಮುಕ್ತದಿಂದ ನಾಮಸ್ಮರಣ ಮಾಡುವುದರಿಂದ ಓದುವುದು ವಿಠ್ಠಲ ಧ್ಯಾನದಲ್ಲಿ ಮಾನಸಿಕ ತಪಸ್ಯದಿಂದ ಕೀರ್ತನ ಪ್ರವಚನ ಕೇಳುವುದರಿಂದ ಜ್ಞಾನದ ಸರಪಳಿ ಅವರಿಗೆ ರೂಪದಲ್ಲಿ ಸಿಗುತ್ತದೆ. ಅಲ್ಲಿಂದ ವೇಳಾಪುರಕ್ಕೆ ಪಾಲಕಿ ಹೊರಡುತ್ತದೆ. ವೇಳಾಪುರ ಅಲ್ಲಿಂದ ಪಾಲಕಿ ಮುಕ್ಕಾಮ ವೇಳಾಪುರದಲ್ಲಿ ಇರುತ್ತದೆ. ಕ್ಷಣಭರ ಟೈಮ್ ವೇಸ್ಟ್ ಮಾಡುವುದಿಲ್ಲ. ವಿಠ್ಠಲ ಭಜನೆ ಮಾಡುತ್ತಾರೆ.
ಮಾಡುತ್ತಾ ಜ್ಞಾನವನ್ನು ಹಂಚಿಸುತ್ತಾ ವಾರ್ಕರಿ ಊರಿಗೆ ಹೋಗುತ್ತಾರೆ. ವಾಕ್ರಿ ಊರಿಗೆ ಹೋಗುತ್ತಾರೆ. ವಾಕ್ರಿ ಮುಕ್ಕಂ ಅವರ ವಾಣಿ ಮಾತನಾಡುವ ಪ್ರಸಾದ ಮತ್ತು ಓದುವ ವಾಚನ ಸಿದ್ಧಿಯಾಗುತ್ತದೆ. ನಂತರ ಆ ಪಾಲಕಿ ಪಂಢರಪುರಕ್ಕೆ ಹೋಗಿ ಪಾಂಡುರಂಗನ ದರ್ಶನವನ್ನು ಮಾಡುತ್ತಾರೆ. ನಿಮಗೆ ಹೇಳುವುದೆಂದರೆ 5 ಪಾಲಕಿಗಳು ಹೋಗುತ್ತವೆ. ಸ್ವಾಮಿ ಸಮರ್ಥच, ಬಾಳುಮಾಮಾಂದು, ತುಕಾರಾಮ, ಜ್ಞಾನೇಶ್ವರ, ಸಂತ ನಿವೃತ್ತಿ, ಮುಕ್ತಾಬಾಯಿ, ಸೋಪಾನ. ಇವರಲ್ಲಿ 5 ಜನ ಅಣ್ಣ ತಮ್ಮಂದಿರು. ಮುಕ್ತಾಬಾಯಿ ತಂಗಿ. ಅದು ತುಂಬಾ ದೊಡ್ಡ ಕಥೆ ಇದೆ. ಊರಲ್ಲಿ ಜನರು ಯಾರು ಅವರಿಗೆ ಕರೆದುಕೊಳ್ಳುವುದಿಲ್ಲ. ಬಂದಿಸ್ಕಾರ ಹಾಕಿರುತ್ತಾರೆ. ನದಿಯ ದಂಡಲ್ಲಿ ಜೋಪಡಿ ಹಾಕಿ ಹೇಗಾದರೂ ಜ್ಞಾನ ಮಾಡಿಕೊಂಡು ಇರುತ್ತಾರೆ. ಒಂದು ದಿವಸ ಅವರು ಪರೀಕ್ಷೆ ಮಾಡಲಿಕ್ಕೆ ಊರಿನ ಜನರು ಕಿಟಕಿಯಿಂದ ಇವರನ್ನು ನೋಡುತ್ತಾರೆ. ಜ್ಞಾನೋಬ ಮೊಣಕಾಲಿನ ಮೇಲೆ ಬಗ್ಗಿ ಕುಳಿತು ಮುಕ್ತಾಬಾಯಿ ಬೆನ್ನಿನ ಮೇಲೆ ರೊಟ್ಟಿಯನ್ನು ಬೇಯಿಸು ಸುಜಾತ ಮೇಡಮ್ ಮ್ಯೂಟ್ ಅಲ್ಲಿ ಇದ್ದೀರಾ ನೋಡಿ ನೀವು. ಸುಜಾತ ಮೇಡಮ್ ಮ್ಯೂಟ್ ಆಗಿದೆ. ಇವಾಗ ಸ್ಟಾರ್ಟ್ ಆಯ್ತು ನೋಡಮ್ಮ. ಊರ ಜನರು ಪರೀಕ್ಷೆ ಮಾಡಲಿಕ್ಕೆ ಕಿಟಕಿಯಲ್ಲಿ ನೋಡುತ್ತಾ ಬರುತ್ತಾರೆ. ಅವಾಗ ಜ್ಞಾನೋಬ ಮೊಣಕಾಲಿನ ಮೇಲೆ ಕೆಳಗೆ ಬಗ್ಗಿ ಗುಡುಗಾಲಿನ ಮೇಲೆ ನಿಲ್ಲುತ್ತಾನೆ. ಮುಕ್ತಾಬಾಯಿ ಅವರ ಬೆನ್ನಿನ ಮೇಲೆ ರೊಟ್ಟಿಯನ್ನು ಬೇಯಿಸುತ್ತಾಳೆ. ಇನ್ನೂ ಬಹಳ ಪವಾಡಗಳು ಇವೆ. ವೇಳೆಯ ಅನುಭವ ಇರುವುದರಿಂದ ನನಗೆ ಮಾತನಾಡಲಿಕ್ಕೆ ಕೊಟ್ಟಂತ ಗುರುಗಳಿಗೂ ಹಾಗೂ ಗೀತಾ ಮೇಡಮ್ಮನಿಗೂ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವಿರಾಮ ತೆಗೆದುಕೊಳ್ಳುತ್ತೇನೆ. ವಿಠಲ 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 ಪಾಂಡುರಂಗ ವಿಠಲ 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 ವಿಠಲ. ಈ 6ನೇ ತಾರೀಕು ಜುಲೈ ತಿಂಗಳಲ್ಲಿ ಪಂಢರಪುರಕ್ಕೆ ಮುಟ್ಟುತ್ತವೆ ಎಲ್ಲ ಪಾಲಿಕೆಗಳು. ಥ್ಯಾಂಕ್ ಯು ಮೇಡಮ್. ನನಗೆ ಮಾತನಾಡಲಿಕ್ಕೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.